ಬಿಜೆಪಿಗೆ ಮತ್ತೆ ವಿಜಯೇಂದ್ರನೇ ಬಿಗ್ ಬಾಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಹೈಕಮಾಂಡ್ ಆಗ್ತಾ ಬ್ರೇಕ್. ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ಹಿಂದೆ ಸರಿದ ಯತ್ನಾಳ್. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಎಂದಿದ್ದ ಹಿಂದೂ ಹುಲಿ. ವರಿಷ್ಠರ ವಾರ್ನಿಂಗ್ಗೆ ಅತೃಪ್ತರ ಬಣ ಫುಲ್ ಸೈಲೆಂಟ್. ಶೋಕಾಸ್ ನೋಟಿಸ್ಗೆ ಬೆಚ್ಚಿ ಬಿದ್ರ ರೆಬಲ್ ನಾಯಕರು. ಫೈರ್ ಬ್ರ್ಯಾಂಡ್ ದಿಢೀರ್ ನಿರ್ಧಾರ ಬದಲಾಯಿಸಿದ್ದು ಯಾಕೆ? ವಿಜಯೇಂದ್ರ ತಂತ್ರಗಾರಿಕೆಗೆ ತಂಡ ಒಡೆದ ರೆಬಲ್ಸ್ ಟೀಮ್. ವಿಜಯೇಂದ್ರ ನಾಯಕತ್ವ ಒಪ್ಪಿದ್ರ ಭಿನ್ನಮತೀಯರ ಟೀಮ್. ಮುಂದಿನ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರನೇ ಫಿಕ್ಸ್. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ವಿಜಯೇಂದ್ರನೇ ಬಿಗ್ ಬಾಸ್ ಆಗ್ಬಿಟ್ರ? ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಹೈಕಮಾಂಡ್ ಬ್ರೇಕ್ ಹಾಕ್ಬಿಟ್ಟಿತ್ತ? ಹಾಗಾದ್ರೆ ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ಯತ್ನಾಳ್ ಅಂಡ್ ಟೀಮ್ ಹಿಂದೆ ಸರಿದ್ಬಿಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಎಂದಿದ್ದ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಇದೀಗ ವರಿಷ್ಠರ ವಾರ್ನಿಂಗ್ಗೆ ಅತೃಪ್ತರ ಬಣ ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ. ಶೋಕಾಸ್ ನೋಟಿಸ್ಗೆ ಬೆಚ್ಚಿ ಬಿದ್ದಿದ್ದಾರೆ ರೆಬಲ್ಸ್ ನಾಯಕರು. ಫೈರ್ ಬ್ರ್ಯಾಂಡ್ ದಿಢೀರ್ ನಿರ್ಧಾರ ಬದಲಾಯಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ವಿಜಯೇಂದ್ರ ತಂತ್ರಗಾರಿಕೆಗೆ ತಂಡ ಒಡೆದ ರೆಬಲ್ಸ್ ಟೀಮ್. ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿದ್ರ? ಹಾಗಾದ್ರೆ ರೆಬಲ್ಸ್ ಟೀಮ್ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅಂಡ್ ಟೀಮ್ ತಂಡ ಹೊಡೆದು ಬಿಟ್ಟಿದ್ದಾರೆ. ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದ ರೆಬಲ್ಸ್ ಟೀಮ್ ಇದೀಗ ಫುಲ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ಹಿಂದೆ ಸರಿದ್ರ ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರನೇ ಮುಂದುವರಿಸೋದಕ್ಕೆ ರೆಬಲ್ಸ್ ಟೀಮ್ ಒಪ್ಪಿಗೆ ಸೂಚಿಸಿದ್ರ? ರಾಜ್ಯ ಬಿಜೆಪಿಗೆ ಮತ್ತೆ ವಿಜಯೇಂದ್ರನೇ ಬಿಗ್ ಬಾಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಹೈಕಮಾಂಡ್ ಆಗ್ತಾ ಬ್ರೇಕ್. ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ಹಿಂದೆ ಸರಿದ ಯತ್ನಾಳ್. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀನಿ ಎಂದಿದ್ದ ಹಿಂದೂ ಹುಲಿ. ವರಿಷ್ಠರ ವಾರ್ನಿಂಗ್ಗೆ ಅತೃಪ್ತರ ಬಣ ಫುಲ್ ಸೈಲೆಂಟ್. ಶೋಕಾಸ್ ನೋಟಿಸ್ಗೆ ಬೆಚ್ಚಿ ಬಿದ್ರ ರೆಬಲ್ ನಾಯಕರು. ಫೈರ್ ಬ್ರ್ಯಾಂಡ್ ದಿಢೀರ್ ನಿರ್ಧಾರ ಬದಲಾಯಿಸಿದ್ದು ಯಾಕೆ? ವಿಜಯೇಂದ್ರ ತಂತ್ರಗಾರಿಕೆಗೆ ತಂಡ ಒಡೆದ ರೆಬಲ್ಸ್ ಟೀಮ್. ವಿಜಯೇಂದ್ರ ನಾಯಕತ್ವ ಒಪ್ಪಿದ್ರ ಭಿನ್ನಮತೀಯರ ಟೀಮ್. ಮುಂದಿನ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರನೇ ಫಿಕ್ಸ್. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ವಿಜಯೇಂದ್ರನೇ ಬಿಗ್ ಬಾಸ್ ಆಗ್ಬಿಟ್ರ? ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಹೈಕಮಾಂಡ್ ಬ್ರೇಕ್ ಹಾಕ್ಬಿಟ್ಟಿತ್ತ? ಹಾಗಾದ್ರೆ